ಡಾಕ್ಟ್ರೆ ನಮ್ಮ ಅಪ್ಪಾಗೆ ಏನಾಗೈತೆ ರೀ? ಅವ್ರಿಗೆ ಸ್ವಲ್ಪ ತಲೆಗೆ ಬಲವಾದ ಏಟು ಬಿದ್ದೈತಿ ಮತ್ತು ಸ್ವಲ್ಪ ಡ್ರಿಂಕ್ ಮಾಡಿದಂಗೆ ಕಾಣ್ತಾರಲ್ಲ ಅವರು. ಸ್ವಲ್ಪ ವೀಕ್ ಆಗ್ಯಾರ. ಬ್ಲಡ್ಡು ಸ್ವಲ್ಪ ಕಮ್ಮಿ ಐತಿ. 15-16 ಪಾಯಿಂಟ್ ಇರಬೇಕಾಗಿತ್ತು, ಇವ್ರಿಗೆ 8-9 ಪಾಯಿಂಟ್ ಐತಿ. ಡ್ರಿಂಕ್ ಮಾಡಕ್ಕೆ ಯಾಕೆ ಬಿಡ್ತೀರಿ ನೀವು? ಇಲ್ರಿ, ಹೇಳಿದ ಮಾತನ್ನ ಕೇಳಂಗಿಲ್ಲ. ಒಟ್ಟು ಒಟ್ಟು 10 ರೂಪಾಯಿ 20 ರೂಪಾಯಿ ಸಿಕ್ಕರೆ ಸಾಕು, ಅಷ್ಟ ಕೂಡ ಬರ್ತಾರೆ ಕಡೆ ಕೆಟ್ಟ ನಿಶಿಯಾಗಿ. ಸ್ವಲ್ಪ ಗಲಾಟೆ ಆತ್ರಿ ನಮ್ಮೂರಾಗ. ಸ್ವಲ್ಪ ಬಡ್ದಾರ ಯಾರು ದೋಸ್ತರ ಕೂಡಿ ಸುಮ್ಮನೆ ಹಾರ್ಟಿಲಿನ ಬಡ್ದಾರ ಕಡೆ. ಸ್ವಲ್ಪ ಇವ್ರಿಗೆ ಪೆಟ್ಟು ಐತು, ಭಾಳ ಪೆಟ್ಟು ಹತ್ತೈತಿ ಏನ್ರಿ? ಬ್ಲಡ್ ಅದು ಹಾಕಬೇಕು ಅದನ್ನೆಲ್ಲ ನಾವು ಹೊರಗೆ ಹೇಳ್ತೀನಿ ನಡ್ರಿ. ಸ್ವಲ್ಪ ಅವ್ರು ರೆಸ್ಟ್ ಮಾಡಬೇಕು. ಒಂದು 20-25 ನಿಮಿಷ ಬಿಟ್ಟು ಅವ್ರಿಗೆ ಮೂರ್ಛೆ ಬರ್ಬೋದು, ಎಚ್ಚರಾಗ್ಬೋದು ಅವ್ರ. ಅಷ್ಟೊತ್ತಿಗೆ ಬ್ಲಡ್ ಅದು ಹಾಕೋದು ಇನ್ನು ರಿಪೋರ್ಟ್ ನೋಡ್ತೀನಿ ನಡ್ರಿ. ಎಕ್ಸ್ರೇ ಬರಲಿ, ನೋಡ್ತೀನಿ ನಡ್ರಿ. ನಿಮ್ಮ ತಂದೆಯವ್ರಿಗೆ ಬಲವಾದ ತಲೆಗೆ ಹಿಂದಿನ ಸೈಡ ಭಾಳ ಏಟು ಬಿದ್ದೈತ್ರಿ. ಬ್ಲಡ್ ಕಮ್ಮಿ ಆಗೈತಿ, ಆದ್ರೆ ಅವ್ರಿಗೆ ಫ್ರೂಟ್ಸ್ ಅದು ಕೊಟ್ರೆ ಬ್ಲಡ್ ರಿಕವರಿ ಆಕೈತಿ. ಹಂಗೆ ಕುಡಿಯಾಕೆ ಬಿಡಬೇಡ್ರಿ. ನಾವು ಎಷ್ಟು ಹೇಳ್ತೀವಿ ಒಟ್ಟೆ ಹೇಳಿ ಮಾತೇ ಕೇಳವಲ್ರಿ ಅವರು. ಸ್ವಲ್ಪ ನೀವಟ್ಟು ಹೇಳ್ರಲ್ಲ, ಕೇಳ್ತಾರ. ಮತ್ತು ನಮ್ಮ ಮನ್ಯಾನವ್ರು ಏನು ಅಡ್ಮಿಟ್ ಅದು ಮಾಡ್ತೀರೇನ್ರಿ? ಏನು ಹುಚ್ಚ ಪ್ರಶ್ನೆ ಕೇಳ್ತೀವಪ್ಪ ನೀ? ತಲೆಗೆ ಬಲವಾದ ಏಟು ಬಿದ್ದೈತಿ ಅಂತ ಹೇಳ್ತೀವಿ, ಅಡ್ಮಿಟ್ ಅದು ಮಾಡ್ಕೋತೀವಿ ಏನಂತಂದ್ರೆ ಅಡ್ಮಿಟ್ ಇರಬೇಕಾಗೈತಿ. 4 ದಿವಸ ಅಂತೂ ಅಡ್ಮಿಟ್ ಇರಬೇಕ. ಮತ್ತು ಅವ್ರು ರಿಕವರ್ ಆಗಬೇಕು ಬೇಡ? ನಿಮ್ಮಪ್ಪ ನಿಮ್ಗೆ ಆರಾಮಾಗಿ ಬರ್ಬೇಕು ಬೇಡ ಮನೆಗೆ? ಸರಿ ಸರಿ ಸರ್, 5-6 ದಿವಸ ಆಕೈತ್ರಿ. ಹಂಗಾದ್ರೆ ಆಯ್ತು. ಏನಾರೇ ಔಷಧದ್ದು ತರ್ಬೇಕನ್ರಿ ಹೊರಗೋಗಿ? ಹಂಗೇನ ಇತ್ತಂದ್ರೆ ನಾ ನರ್ಸ್ ಕೈಯಾಗಿ ಹೇಳಿ ಕಳಿಸ್ತೀನಿ ರೀ. ಈಗ ನಿಮ್ಮ ಅಪ್ಪಾಜಿ ಅವ್ರದ್ದು ಇದು ರಿಪೋರ್ಟ್ ಬರಲಿಲ್ಲಪ್ರಿ. ಬರ್ತಕ್ಕ ನಾನು ಏನು ಹೇಳೋಕ್ಕಾಗಲ್ಲ. ಆದ್ರೆ ಕಣ್ಣು ಮುಂದೆ ಕಂಡಿದ್ದು ಅದು ತಲೆ ಮೇಲೆ ಒಂದು ಏಟು ಬಿದ್ದೈತಿರಲ್ಲ, ಅದಷ್ಟ ನೋಡು. ಅಪ್ಪಿಯ ಅಪ್ಪಿಯ ನಿಮ್ಮ ಅಪ್ಪ ಹೆಂಗದಾನೋಪ್ಪ? ಇವಾಗ ಟೆನ್ಷನ್ ಮಾಡ್ಕೋಬೇಡ. ಅಪ್ಪಾಗೇನ ಅಷ್ಟೇನು ತೊಂದರೆ ಇಲ್ಲತ್ತ. ಸ್ವಲ್ಪ ತಲೆಗೆ ಬಲವಾದ ಏಟು ಬಿದ್ದೈತಿತ್ತ. ಟ್ರೀಟ್ಮೆಂಟ್ ಮಾಡೋರು ಸರ್. ಈಗ ರಿಪೋರ್ಟ್ ಬರ್ತಕ್ಕ ಅವರು ಏನು ಹೇಳೋಕ್ಕಾಗಲ್ಲ. ಮತ್ತು ಅಟ್ಟು ತಕ್ಕ ಗೊತ್ತಾಗಂಗಿಲ್ಲ. ಟ್ರೀಟ್ಮೆಂಟ್ ಈ ರಿಪೋರ್ಟ್ ಬರಲಿ, ಅಟ್ಟು ತಕ್ಕ ಏನು ಹೇಳೋಕ್ಕಾಗಲ್ಲ. ನೀವು ಯಾರ್ಯಾರು ಬಂದ್ರವ? ನಾನು ನಿಮ್ಮ ಮಾಮ ಬಂದೆವು ಅಲ್ಲಿ ಮನೆ ತೇಕ. ನಿಮ್ಮ ಅಜ್ಜನ ಒಬ್ಬನ ಬಿಟ್ಟು ಬಂದೆವು. ನಿಮ್ಮ ಅಮ್ಮಗೆ ಫೋನ್ ಮಾಡಿ ಹೇಳಿ. ಹೇಳಬೇಡವಾ ಬೇವ. ಮೊದ್ಲು ಈಗ 2 ಸಲ ಹಾರ್ಟ್ ಅಟ್ಯಾಕ್ ಆಗೈತಿ, ಇನ್ನೊಂದ್ಸಲ ಆಗಿದ್ದಿತ್ತ ಅಂದ ಹೇಳೋದು ಬೇಡ. ಹಾಗೆಲ್ಲ ಮಾಡಬೇಡಪ್ಪ. ಇರೋದ ಒಂದು ಮಗ ಐತಿ ನಮ್ಮ ಅತ್ತಿಗೆ. ನೀಟ ಫೋನ್ ಮಾಡಿ ಹೇಳು. ಹಾಂ ಆತವ ಬೇ. ಇಲ್ಲ ಕೊಟ್ರ ಯವ್ವಾ ನಿದ್ದೆ ಬರತ್ತವು. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಸೈಡ್ ಬಿಡ್ರಿ. ನಿಮ್ಮಂಥ ಸಲುವಾಗಿ ಅಂತಂದು ಅಲ್ಲಿ ಚೇರ್ಗಳು ಹಾಕ್ಸೈತಿ, ಅಲ್ಲಿ ಹೋಗಿ ಕೂತ ಮಾತಾಡ್ರಿ. ನಮಗೂ ಹೋಗ್ಲಾಕ ಬರಾಕ ನಮ್ಮದು ಸ್ವಲ್ಪ ಅರ್ಜೆಂಟ್ ಅದು ಇತ್ತಂದ್ರೆ ನಿಮ್ಮದು ತುಳಿದು ಅಂದ್ರೆ ಅದೇ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತೀರಿ ನೀವು. ಸ್ವಲ್ಪ ಸೈಡ್ ಹೋಗ್ಕೊಂಡ್ರಿ. ಅಲ್ಲಿ ಪರಿಸಿ ಒರೆಸ್ಲತ್ತಾರ, ಸ್ವಲ್ಪ ಸೈಡ್ ಹೋಗ್ಕೊಂಡ್ರಿ. ಆತು ಬರೋವ, ನಾವು ಆ ಕಡೆ ಹೋಗ್ಕೊಂಡಿರ್ತೀವಿ. ಬಾರೋ ಅಪ್ಪ, ಆ ಕಳ್ಕೊಂಡ್ರು ಬಾ. ಸರ್, ಇದೇ ಈಗ 4:30ಕ್ಕೆ ಒಂದು ಅಡ್ಮಿಟ್ ಮಾಡಿತ್ತಲ್ಲ ಪೇಷಂಟ್, ಅದರ ರಿಪೋರ್ಟ್ ಇದು. ಆಯ್ತು ನರ್ಸ್. ಈಗ ನೈಟ್ ಡ್ಯೂಟಿ ಮೇಲೆ ಯಾರಿದ್ದಾರೆ? ಡಾಕ್ಟರ್ ಹೇಮಂತ್ ಇರ್ಬೋದು ಸರ್. ಸರಿ ಸರಿ ಆಯ್ತು, ಹೋಗಿನಿ. ಅವ್ರ ಕೂಡನೇ ಮಾತಾಡ್ತೀನಿ. ಆಯ್ತು, ಹೋಗಿನಿ. ಓ ಮೈ ಗಾಡ್, ಇಷ್ಟೊಂದು ಕ್ರ್ಯಾಚಸ್ ಆಗ್ತಾವಂತ ಅನ್ಕೊಂಡಿದ್ಲಪ್ಪ. ಅದು ನೋಡಿದ್ರೆ ಸುಮ್ಮನೆ ಸಣ್ಣ ಗಾಯ ಅನಿಸುತ್ತೆ. ಅಂಥದ್ರಲ್ಲಿ ಇದು ಇಷ್ಟೊಂದು ದೊಡ್ಡ ಗಾಯ ಆಗಿದೆ. ಇದೇನು ಮರುವಿನ ಕಾಯಿಲೆ ಅನ್ಬೇಕಾ ಏನು? ಓಹೋ, ಬ್ರೈನ್ ಡ್ಯಾಮೇಜ್ ಆಗಿದೆ. ಆಯ್ತು ನರ್ಸ್, ಈ ತಾನೇ 4:30ಕ್ಕೆ ಅಡ್ಮಿಟ್ ಮಾಡಿದಂಥ ಪೇಷಂಟ್ ಕಡೆ ಅವ್ರನ್ನ ಕಳಿಸಿ ಸ್ವಲ್ಪ. ಮಹಾದೇವ್ ಗೌಡ್ರು ಅಂತ ಇದೆ ನೋಡಿ, ಆ ಪೇಷಂಟ್ ಕಡೆ ಅವ್ರನ್ನ ಕಳಿಸಿ. ಆಯಿತು ಸರ್. ನೋಡಿ ಅಮ್ಮ, ನೀವು ಮಹಾದೇವ್ ಗೌಡ್ರು ಅನ್ನೋ ಪೇಷಂಟ್ ಕಡೆಯವರ? ಅಲ್ಲಿ ತಲೆ ಡ್ಯಾಮೇಜ್ ಆಗಿದೆಯಲ್ಲ, ಅವ್ರ ಕಡೆಯವರ ನೀವು? ಹೌದು. ಏನಾಯ್ತು ಸರ್? ಕಡೆ ಆದರು? ಆಯ್ತಾಯ್ತು, ಹೋಗ್ತೀವಿ ಸರ್. ಕರೆದ್ರಿ ಅಲ್ಲ, ಏನಾಗಿದೆ ನಮ್ಮ ಅಪ್ಪಾಜಿಗೆ? ಪ್ಲೀಸ್ ಹೇಳಿ ಸರ್. ಇದನ್ನು ಹೇಳೋಕ್ಕೆ ತುಂಬ ಬೇಜಾರಾಗುತ್ತೆ ನನಗೆ.
ಏನಪ್ಪ ಅಂದ್ರೆ ಅವ್ರಿಗೆ ಬ್ರೈನ್ ಡ್ಯಾಮೇಜ್ ಆಗಿದೆ, ಮರುವಿನ ಕಾಯಿಲೆ ಬಂದಿದೆ. ಒಂದು 20 ವರ್ಷ ಹಿಂಗಾಗಿರ್ಬೋದು. ಏನು ಅವರು ಎಲ್ಲಿವರೆಗೂ ನೆನ್ಪಿಟ್ಕೊಂಡಿರಲ್ಲ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಗೆ ಮರುವಿನ ಕಾಯಿಲೆ ಇದೆ. ಪ್ಲೀಸ್ ಅವರಿಗೆ ಆಘಾತಕಾರ ವಿಷಯಗಳನ್ನ ಜಾಸ್ತಿ ಹೇಳಕ್ಕೆ ಹೋಗಬೇಡ್ರಿ. ಮತ್ತು ಫುಲ್ ಖುಷಿಯಾಗಿರೋ ವಿಷಯಗಳು ಜಾಸ್ತಿ ಹೇಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅವರು ಬ್ರೈನ್ ವೀಕ್ ಆಗಿದೆ. ಅವ್ರಿಗೆ ಡೈಲಿ ಮುಂಜಾನೆ ಫ್ರೂಟ್ಸ್ ಜ್ಯೂಸ್ ಕುಡಿದು ಬನ್ನಿ. ಸ್ವಲ್ಪ ಬೇಗನೆ ರಿಕವರಿ ಆಗ್ತಾರೆ. ಮತ್ತು ಬ್ರೈನ್ ಮರುವಿನ ಕಾಯಿಲೆ ರಿಕವರಿ ಆಗುತ್ತೆ ಅಂತ ನಾವು ಅಷ್ಟು ಸಲೀಸಾಗಿ ಹೇಳೋಕ್ಕಾಗಲ್ಲ. ಪ್ಲೀಸ್ ಸಪೋರ್ಟ್. ಅವ್ರಿಗೆ ಆಲ್ಕೋಹಾಲ್ ಸೇವಿಸೋಕೆ ಬಿಡಬೇಡ್ರಿ. ಮತ್ತು ಬೀಡಿ ಕೊಡಕ್ಕೆ ಹೋಗ್ಬೇಡ್ರಿ. ಅದು ಬ್ರೈನಿಗೆ ತುಂಬಾ ಡ್ಯಾಮೇಜ್ ಮಾಡ್ತೈತಿ. ಮತ್ತು ಅವ್ರಿಗೆ ಸ್ಟ್ರೆಸ್ ತೊಂದರೆ ಭಾಳ, ಒತ್ತಡ ಹಾಕ್ತೈತಿ ಭಾಳ. ಅವ್ರನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊರಿ ಅಷ್ಟೆ. ಅಂದ್ರೆ ನನ್ನ ಗಂಡಗೀಗ ಮರುವಿನ ಕಾಯಿಲೆ. ಯವ್ವ, ನಾನು ನೆನಪದನೇ ಇಲ್ಲೋ, ನನ್ನ ಮಕ್ಕಳು ನೆನಪದಾರೋ ಇಲ್ಲೋ ಯವ್ವ. ಮೇಡಮ್ ಪ್ಲೀಸ್ ಸೀನ್ ಕ್ರಿಯೇಟ್ ಮಾಡಬೇಡಿ. ಅಳಾಕೋದು ಹೋಗಬೇಡಿ ಪ್ಲೀಸ್. ಇದು ಹಾಸ್ಪಿಟಲ್, ಸ್ವಲ್ಪ ಶಾಂತಿಯಿಂದ ಇರಿ. ಇವ ಬಿ ಹೇಳಬೇಡವ, ಅಂಥದ್ದೇನಾಗಿಲ್ಲ. ಮರುವಿನ ಕಾಯಿಲೆ ಅಂದರೆ ನಿನ್ನ ಮರ್ತೆ ಬಿಡ್ತಾನೆ, ಮದುವೆ ಹಿಂದಿನ ಮರಿತಾನೆ. ಏನು ಹಾಗೇನಿಲ್ಲ, ಸ್ವಲ್ಪ ಮಗುವಿನ ಕಾಯಿಲೆ ಅಷ್ಟೇ. ನೀನು ಮರೆಯಂಗಿಲ್ಲ. ನಾನು ಅವನು ಮರ್ಬೋದು ಕರೆ, ನೀನು ಮರೆಯಂಗಿಲ್ಲವ. ಸ್ವಲ್ಪ ಸಮಾಧಾನ ಮಾಡ್ಕೋಬೇವ. ಆಯಿತು, ನೀವು ಪೇಷಂಟ್ನ ನೋಡಿ. ಈಗ ಅವ್ರಿಗೆ ಮುಚ್ಚೆ ಬಂದಿರುತ್ತೆ. ಆಂಟಿ ಅಂತ ದಾರು ಕುಡಿಬೇಡ ಅಂತ ನನ್ನ ಗಂಡು ನಾ ಬಡ್ಕೊಂಡು ಹೇಳಿದ ಮಾತು ಕೇಳಿಲ್ಲ. ಈಗ ನೋಡು ಹೆಂಗಾರ ಮಾಡಿದೆ ವಾಯಿನ ಸಾಕಾಗತ್ತಿವ ನನಗಂತರು. ಏನು ದಾರು ಕುಡಿತಾರವ್ವ? ಈ ದಾರೂರೇ ಬ್ಯಾನ್ ಮಾಡವಲ್ರಿ ಸರ್ಕಾರದವ್ರು. ಅವ್ರೇ ಯಾಕೆ ಮಾಡ್ತಾರೆ ಬಿಡು, ಅವ್ರಿಗೆ ಲಾಭ ಐತೆ ಬಿಡು. ಸಾಕಾಯ್ತವ ನನಗಂತರು. ಈಗ ಅವ್ರು ನೋಡ್ಯಾರ ಏನು ಮಾಡಿದೆ, ಅವ್ರು ನಂಗೆ ನೆನಪಿರ್ತಾನೋ ಇಲ್ಲೋ. ನೋಡು ಅಪ್ಪ ನೋಡಿ. ಅಪ್ಪ ಯಾರಪ್ಪ ನೀನು? ನನ್ನ ಯಾಕಪ್ಪ ಅನ್ನಕತ್ತೀರಿ? ಏನು ತಲೆಗಿಲಿ ಕೆಟ್ಟೈತಿ ಏನು ನಿಮ್ಮದು? ಯಾರು ನೀವು? ರೀ ನಾರೇ ನೆನಪದನ್ರಿ ನಿಮಗೆ. ನೀ ಯಾರವ ಹೆಣ್ಮಗಳು? ನೀ ಯಾಕೆ ಹಿಂಗೆ ಕುಂತ್ಕೊಂಡ್ಕೊಂತೀರಿ? ಯಾರು ನೀನು? ನೀ ಯಾರವ ಗೊತ್ತಿಲ್ಲ, ಹೋಗ ಕಡಿ. ಯವ್ವ ಹೆಂಗೆ ಮಾಡಲಿ? ನನ್ನ ಗಂಡಗೆ ನಾನು ನೆನಪಿಲ್ಲ, ನನ್ನ ಮಗಳು ನೆನಪಿಲ್ಲ, ಅವ್ರವ್ವ ಅಪ್ಪನೂ ನೆನಪಿಲ್ಲ. ಯವ್ವ ಹೆಂಗೆ ಮಾಡೋದು? ಇನ್ನವ್ವ ನೆನಪು ಮಾಡ್ಕೋತಾರ ಇವರು ಕೂಡ ಹೆಂಗೆ ಈಗುದ ಯವ್ವ? ಇನ್ನು ಅದು ಹಾಂಟಿ ಅಂದಾರು ಕುಡಿಬೇಡ ನೀ ಕುಡಿದ್ರು ಇಂಥ ಪರಿಸ್ಥಿತಿ ಮಾಡ್ಕೊಂಡು ಇಟ್ಕೊಂಡ್ರು. ಈಗ ಹೆಂಗಾರೆ ಮಾಡಲಿ ಹೇಳು, ನಾನು ನೆನಪಿಲ್ಲತ್ತನಲ್ಲ ಯವ್ವ ಇವ್ರಿಗೆ. ಮುಚ್ಚು. ಯಾರು ನೀನು? ಇದಕ್ಕೆ ಮಿತಿಲ್ಲ ಹಾಕತ್ತದಿ. ಹೊಕ್ಕಿರಲಿಲ್ಲ ಹೊರಗೆ. ನನ್ಗೆ ಗರ್ಲ್ ಫ್ರೆಂಡ್ ಅದಾಳ ಒಬ್ಬಾಕಿ, ಆಕೆ ಬರಕಿದಾಳಿ. ನಾ ಇಲ್ಲಿ ದವಾಖಾನೆ ಮಕ್ಕೊಂಡ್ರಿ ಈಗ ಅಲ್ಲಿ ನರ್ಸ್ ಫೋನ್ ಮಾಡಿ ಹೇಳ್ಯಾರ ಅಕ್ಕಿ ಬರಕಿದಾಳ. ನೀವ್ಯಾರು ಬೂತ್ ಕಂಬಳಕಾಗೈತೆ ಉದ್ಕೊಂಡದೇ ಈಕಿ ನಾನು ಹ್ಯಾಂತಿತ್ತ ಇವ್ ನನ್ನ ಮಗ ಅತ್ತ. ಯಾರು ನೀವು ನಡ್ತೀರ ಇಲ್ಲ ಇದು? ನಾನು ನಿಮ್ಗೆ ಹ್ಯಾಂತಿರಿ. ನನ್ನ ಹೆಸರು ಮಾದೇವಿ. ನೀವು ನನ್ನ ಪ್ರೀತಿಯಿಂದ ಮಾಧು ಅಂತ ಕರಿತಿದ್ದಿಲ್ಲ, ಎಲ್ಲ ಮರ್ತು ಬಿಟ್ರಿ. ಇವ ನಿಮ್ಮ ಮಗ, ನಿಂಗೂ ನೋವದ ನಿಮ್ಮ ಮಗ ಹನುಮಂತ. ನಿಮ್ಮ ಅವ್ವ ಅಪ್ಪನೂ ಅದಾರ್ರಿ, ನಿಮಗೆ ಮದುವೆ ಆಗೈತಿ. ಹಾ, ನಮ್ಗ ಮದುವೆ ಆಗೈತಿ? ನೀವು ಯಾರು ನಂಗೆ ಗೊತ್ತಿಲ್ಲಪ್ಪ. ನಮ್ಮ ಅವ್ವ ಅಪ್ಪ ನನಗೆ ನೆನಪದಾರ, ನೀವು ಯಾರು ನಂಗೆ ಗೊತ್ತಿಲ್ಲ. ನಾನು ಒಂದು ಹುಡುಗಿನ ಲವ್ ಮಾಡೀನಿ. ನಮ್ಮ ಅವ್ವ ಅಪ್ಪ ಹೇಳಿನ, ಅವರು ಮಾಡಿಸ್ಕೊಂತ ಹೇಳ್ಯಾರ ಮದುವೆ. ಯಾವಾಗ ಅದನ್ನೆಲ್ಲ ತಕೊಂಡ್ರೆ ಬೇಡ್ರಿ. ಈಗ ಅದೆಲ್ಲ ಮುಗಿದು ಹೋದ್ಕತಿ. ಈಗ ಅಪ್ಪನ ಒಂದು 5 ದಿವ್ಸ ಇಲ್ಲೇ ಇಟ್ಕೋತಾರತ್ತ. 5 ದಿವ್ಸ ಆದ ಬಳಿಕ ಡಿಸ್ಚಾರ್ಜ್ ಮಾಡ್ತಾರತ್ತ. ಅಟೋತಕ ಅವ್ರಿಗೆ ನೆನಪಿನ ಶಕ್ತಿ ಬರುತ್ತಕ್ಕ. ನಾವು ಅವ್ರ ಕೂಡ ಹೆಂಗದ ಈಗ ಬೇಕಾ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು ಆದ್ರೆ ಅವ್ರೇನು ಆದಷ್ಟು ಬೇಗ ಅವ್ರಿಗೆ ನೆನಪಿನ ಶಕ್ತಿ ಬರ್ಬೋದಂತ ನಾನು ಅಂದ್ಕೊಂಡಿನಿ. ಆ ದೇವ್ರ ಬಿಟ್ಟಿದ್ದ. ನೀ ನನ್ನ ಹ್ಯಾಂತ್ಯ? ನಂಗೆ ನೆನಪಿಲ್ಲ. ಯಾವಾಗೈತಿ ನಮ್ಮ ಮದುವೆ? ನಮ್ಮ ಮಕ್ಕಳು ಅದಾವ, ನಂಗೆ ನೆನಪ ಇಲ್ಲಲ್ಲ. ಇದೆಲ್ಲ ಮಿಸ್ಟೇಕ್ ಆಗಿ ಹೋತ್ ನಡಿ. ನಾ ನಿನ್ನಂತ ಡುಮ್ಮಿನ ಮದುವೆಗಿನ ಇಂಥ ಗಿಡ್ಡಿನ ಧಮ್ಮಿನ ಓವ್ವ ನಂಗೆ ನೆನಪ ಇಲ್ಲಲ್ಲ. ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲೆ ನಡೆಯುವ ಸೀನ್. ಹಾಯಾಗಿ ಕೂತಿರು ನೀನು ಕುರ್ಚಿಯ ಮೇಲೆ,
ಈ ಕುರ್ಚಿಯ ಮೇಲೆ ಆಹಾ ಯಾಕೋ ತಲೆ ದಿಮ್ಮನಾಗ್ತೈತ್ಲ ನನಗೆ ಏನು ನೆನಪ ಬರುವಲ್ತು ತಲೆಗೆ ಕೆಟ್ಟ ನುಸ್ಲಾತಿ ಅಪ್ಪ ಕೂತ್ಯಾ ಅಪ್ಪ ಏನಾರ ಬೇಕಾಗಿತ್ತಂತ ಹೇಳಪ್ಪ ತಂದು ಕೊಡ್ತೀನಿ ಅವಲ್ಲ ಊರಂದ ಅಪ್ಪ ನೀ ಯಾರಪ್ಪ ಯಾರು ನೀನು ನಿನ್ ಮಗ ಅಪ್ಪ ಹಂಗ್ಯಾಕಪ್ಪ ಎಲ್ಲ ಮತ್ತೆ ಇನ್ನಾರ ನೆನಪು ಮಾಡ್ಕೊಂಡ ಹೇಳಕತ್ತೀವಿಲ್ಲ ನಿನ್ನ ಅಪ್ಪ ನೀ ನಮ್ಮ ಅಪ್ಪ ಅಂತಂದು ಅಂದ್ರೆ ನೀವು ನಾವು ನಿನ್ನ ಮಕ್ಕಳ ಅಲ್ಲ ಎಲ್ಲ ಸ್ವಲ್ಪ ನೆನಪರ ಇಟ್ಕೋ ಇನ್ ನೆನಪಿನ ಶಕ್ತಿ ಹೋಗಿರ್ಬೋದು ಆದ್ರೆ ನಾವು ಹೇಳಾಕತ್ತೀವಲ್ಲ ಇವಾಗ ನೆನಪರ ಇಟ್ಕೋ ನಿನಗೇನು ಮರುವಿನ ಕಾಯಿಲೆ ಬಂದಿಲ್ಲ ನೆನಪಿನ ಶಕ್ತಿ ಹೋಗೈತೆ ಅಷ್ಟೇ ನೆನಪಿಟ್ಕೋ ಮಕ್ಕಳು ಇವ್ರ ಅವ್ವ ಅಪ್ಪ ಇವ್ರ ತಂದು ನೆನಪರ ಇಟ್ಕೋ ಅಪ್ಪ ಓಹೋ ನೀ ಹಣ್ಣು ಅಲ್ಲ ಆ, ನನಗೆ ಸ್ವಲ್ಪ ಒಂದು ಸಿಗರೇಟ್ ತಂದು ಕೊಡಪ್ಪ ಒಂದು ಓಟಿ ಪ್ಯಾಕೆಟ್ ಒಂದು ಸಿಗರೇಟ್ ತಂದು ಕೊಡಪ್ಪ ತಂದು ಕೊಡಪ್ಪ ತಂದು ಕೊಡು. ಓಟಿ ಪ್ಯಾಕೆಟ್ ಅತ್ತ ಮತ್ತು ಸಿಗರೇಟ್ ಅತ್ತ ತಂದ ಇವ್ರ ಮ್ಯಾಗ ಹೆಣ್ಣು ಮೇಲೆ ಸುರಿ. ಈಗ ಕುಡ್ದನ ಈ ರೀತಿ ಮಾಡ್ಕೊಂಡು ಕೂತಾರ. ನಾವು ಯಾರು ಅಂತ ನೆನಪನ ಬರುವಲ್ತ ಇವ್ರಿ ಗಳಿಗಮ್ ಹೇಳಿ ನೆನಪಿಸ್ಬೇಕು. ನಾನು ನಿಮ್ಮ ಹ್ಯಾಂತಿ ಅಂತಂದು ಈಗ ಓಟಿ ಪ್ಯಾಕೆಟ್ ಅತ್ತ ಹೇಳ್ಯಾರಲ್ಲ ಡಾಕ್ಟ್ರ್ ಕುಡಿಬೇಡ್ರಿ ಸೇದ್ಬೇಡ್ರಿ ಅಂತಂದು ಅಪ್ಪಿ ತಪ್ಪಿ ಏನಾರ ತಿಳಿತು ಕುಡ್ದಿದ್ದು ಸೇದಿದ್ದು ಅಂತಂದು ಮತ್ತು ಅವಾಗಂತೂ ಬೇರೆನಾಕೈತೆ ಮತ್ತು ನಿಮ್ಗೆ ಚಂದನ ಆಗಲ್ಲ ಮತ್ತು. ನೀನ್ ಯಾರು ಯವ್ವ ನಾನು ನಿಮ್ಮ ಹ್ಯಾಂತಿ ನೋಡಿ ಕೊಳ್ಳ ಗುಳ್ದಾಳಿ ನೋಡು ಒಂದಿಟ ಮುರುಗಂಡು ಹಾಕಿದಿ. ನಾನು ನಿನ್ನ ಹ್ಯಾಂತಿ ಮಕ್ಕಳು ಮದ್ವೆ ಮಾಡುವ ವಯಸ್ಸಕ್ಕೆ ಯಪ್ಪ ನಾನಂತೂ ನಿಮ್ಮ ಕೂಡ ಈಗ ಬೇಕಲ್ಲ ಏನ ಸಾಕಾಗಿ ಹೋಗೈತೆ ನನಗಂತೂ. ಹೇ ದಮ್ತಾರ ಹಿಡಿತಾಳೆ ನಮ್ಮ ಸಂಸಾರ ಅಂತರು. ಹಿಂಗೆ ಆಕೈತೆ ಅಂತ ನಾ ಮನಸ್ಸಿನಾಗೂ ಅಂದ್ಕೊಂಡಿದ್ದಿಲ್ಲಪ್ಪ. ಇನ್ನು ಮನೀಶ್ ಬರು ಸೊಸಿ ನಮ್ಮ ಬಗ್ಗೆ ಏನು ತಿಳ್ಕೊತಾಳೋ ಏನೋ. ಅಕ್ಕಿ ಯಾರು ಯಾರೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಈ ಎಪಿಸೋಡ್ಗಳು ತುಂಬ ಕಾಮಿಡಿಯಾಗಿ ಬರ್ತವೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ನಗಿ ತರಿಸಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.